ಮೂವಿಯ ಆರಂಭದಲ್ಲಿ ನಮ್ಮ ಹೀರೋ ಆದಂತಹ ದಿನೇಶ್ ನ ನಮಗೆ ತೋರಿಸ್ತಾರೆ. ನಮ್ಮ ದಿನೇಶ್ ಒಂದು ಸಾಧಾರಣ ಹುಡುಗ ಆಗಿರ್ತಾನೆ. ಒಂದು ಸಾಫ್ಟ್ವೇರ್ ಕಂಪನಿಯ IT ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು. ಅಲ್ಲಿದ್ದವರಿಗೆ ಅವನ ಹೆಸರು ಸಹ ಗೊತ್ತಿರೋದಿಲ್ಲ. ಅವನಮ್ಮ ಅವನಿಗೋಸ್ಕರ ಹುಡುಗಿ ನೋಡ್ತಾ ಇರ್ತಾರೆ. ಆದ್ರೆ ಆ ಹುಡುಗಿಯರಿಗೆ ಅವನನ್ನ ಇಷ್ಟ ಆಗೋದಿಲ್ಲ. ಆದ್ರೆ ನಮ್ಮ ಹೀರೋಗೆ ಅದೇ ಕಂಪನಿಯಲ್ಲಿ ವರ್ಕ್ ಮಾಡುವಂತಹ ಮೀರಾ ಎಂಬ ಹುಡುಗಿಯನ್ನ ಇಷ್ಟ ಇರುತ್ತೆ. ಆದ್ರೆ ಅವಳ ಜೊತೆ ಮಾತನಾಡೋದಕ್ಕೆ, ಅವಳ ಹತ್ರ ಹೋಗೋದಕ್ಕೆ ಅವನಿಗೆ ಧೈರ್ಯ ಇರೋದಿಲ್ಲ. ಅವಳ ಹಾಗೆ ಇರುವಂತಹ ಕ್ಯೂಟ್ ಹುಡುಗಿ ತನ್ನನ್ನ ಲವ್ ಮಾಡೋದಿಲ್ಲ ಎಂಬ ಕಾರ್ಯ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಿರುವಾಗ ಒಂದು ದಿನ ತನ್ನ ಲ್ಯಾಪ್ಟಾಪ್ ನ ಇಶ್ಯೂ ಸಾಲ್ವ್ ಮಾಡೋದಕ್ಕೆ ನಮ್ಮ ಮೀರಾ ದಿನೇಶ್ ನ ಕರೀತಾಳೆ. ಅವನು ತುಂಬಾ ಖುಷಿಯಿಂದ ಆ ಇಶ್ಯೂ ಸಾಲ್ವ್ ಮಾಡುವಾಗ ಅವಳ ಟೇಬಲ್ ನ ಮೇಲೆ ಇದ್ದಂತಹ ಒಂದು ಪುಟ್ಟ ಡಾಲ್ ಅವನ ಕೈ ತಾಗಿ ಕೆಳಗೆ ಬಿದ್ದಾಗ, ಸಾರಿ ಬೈ ಮಿಸ್ ಆಗಿ ನಿಮ್ಮ ಸ್ನೋಮಿಕು ಕೆಳಗೆ ಬಿತ್ತು ಅಂದಾಗ ನಮ್ಮ ಮೀರಾಗೆ ಶಾಕ್ ಆಗುತ್ತೆ. ಕಾರಣ ಅದರ ಹೆಸರು ಸ್ನೋಮಿಕು ಅಂತ ಅವಳಿಗೆ ಮತ್ತೆ ಅವಳ ಅಪ್ಪನಿಗೆ ಮಾತ್ರ ಗೊತ್ತಿರೋದು. ಹಾಗೆ ಇದರ ಹೆಸರು ಎಲ್ರಿಗೂ ಗೊತ್ತಿರೋದಿಲ್ಲ ಅಂತ ನಮ್ಮ ಮೀರಾ ಹೇಳಿದಾಗ, ನನಗೆ ಗೊತ್ತು ಅಂತ ನಮ್ಮ ಹೀರೋ ಹೇಳ್ತಾನೆ. ಈ ಸ್ನೋಮಿಕು ಜಪಾನ್ ನಗರಕ್ಕೆ ಸಂಬಂಧಪಟ್ಟಂತಹ ಗೊಂಬೆ ಆಗಿರುತ್ತೆ. ಮೀರಾಳಿಗೆ ಜಪಾನ್ ಹೋಗಬೇಕೆಂಬ ಆಸೆ ಇರುತ್ತೆ. ಅವಳಪ್ಪ ಆರ್ಮಿಯಲ್ಲಿರುವಾಗ ಅವಳಿಗೆ ಆ 3 ಸ್ನೋಮಿಕುನ ತಂದು ಕೊಟ್ಟಿದ್ದು. ಅದ್ರಲ್ಲಿ ಪ್ರತಿಯೊಂದು ಡಿಫ್ರೆಂಟ್ ಆಗಿರುತ್ತೆ. ಬಾಕಿ 3 ಅವಳು ಬೇರೆ ಕಡೆಯಿಂದ ಕಲೆಕ್ಟ್ ಮಾಡಿದ್ದು. ಹಾಗೆ 6 ಸ್ನೋಮಿಕು ಅವಳ ಹತ್ರ ಇರುತ್ತೆ. 7ನೇದಾಗಿ ಒಂದು ಸ್ನೋಮಿಕು ಸಿಕ್ಕಿದ್ರೆ ಮಾತ್ರ ಆ ಜೋಡಿ ಕಂಪ್ಲೀಟ್ ಆಗೋದು. ಹಾಗೆ ಯಾವಾಗಾದ್ರೂ ನನಗೆ ಜಪಾನ್ಗೆ ಹೋಗ್ಬೇಕು, ಹೋದ್ರೆ ಯಾವ ಯಾವ ಜಾಗಕ್ಕೆ ಹೋಗ್ಬೇಕು ಅಂತ ತಾನು ಲಿಸ್ಟ್ ಮಾಡಿಟ್ಟಿದ್ದೇನೆಂದು ಮೀರಾ ಅವನೊಂದಿಗೆ ಹೇಳ್ತಾಳೆ. ಹಾಗೆ ನಮ್ಮ ಹೀರೋ ಲ್ಯಾಪ್ಟಾಪ್ ನ ರೆಡಿ ಮಾಡಿ ಅಲ್ಲಿಂದ ಹೋಗುವಾಗ, ಥ್ಯಾಂಕ್ ಯು ದಿನೇಶ್ ಅಂತ ಹೇಳಿದಾಗ, ನಿನಗೆ ಹೇಗೆ ನನ್ನ ಹೆಸರು ಗೊತ್ತು ಅಂತ ಅವನು ಕೇಳಿದಾಗ, ನಿನ್ನ ID ಕಾರ್ಡ್ ನ ನೋಡ್ದೆ ಅಂತ ಅವಳು ಹೇಳ್ತಾಳೆ. ಇಲ್ಲಿ ತನಕ ಅವನ ಹೆಸರನ್ನ ಅಲ್ಲಿದ್ದವರು ಯಾರು ಕೂಡ ಕರೆದಿರೋದಿಲ್ಲ. ಹಾಗೆ ನನ್ನ ದಿನೇಶ್ ಅಂತ ಕರಿಬೇಡ, ದಿನು ಅಂತ ಕರಿ ಅಂದಾಗ, ಆಯ್ತು ಅಂತ ನಮ್ಮ ಮೀರಾ ಹೇಳ್ತಾಳೆ. ಅದೇ ಕಂಪನಿಯ ಮ್ಯಾನೇಜರ್ ಆದಂತಹ ನಕುಲ್ ಜೊತೆ ಮೀರಾಗೆ ಅಫೇರ್ ಇರುತ್ತೆ. ನನ್ನ ಹೆಂಡತಿ ತುಂಬಾ ಟಾಕ್ಸಿಕ್, ಅದಲ್ಲದೆ ನನಗೆ ನೆಮ್ಮದಿ ಕೊಡ್ತಾ ಇಲ್ಲ ಅಂತ ಅವನು ಎಲ್ಲರೊಂದಿಗೆ ಹೇಳಿರ್ತಾನೆ. ತನ್ನ ಹೆಂಡತಿಗೆ ಡಿವೋರ್ಸ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಪ್ರತಿ ಸಲ ರೀತು ಏನಾದ್ರೂ ಒಂದು ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡಿ ಡಿವೋರ್ಸ್ ನ ಮುಂದೂಡ್ತಾ ಇರ್ತಾಳೆ. ಹೆಂಡತಿಯನ್ನ ಬಿಟ್ಟು ಸಪರೇಟ್ ಆದ ನಂತರ ನಮ್ಮ ನಕುಲ್ ಮತ್ತೆ ಮೀರಾ ಕ್ಲೋಸ್ ಆಗಿದ್ದು, ಡಿವೋರ್ಸ್ ಆದ ನಂತರ ನಾನಿನ್ನ ಮದ್ವೆ ಆಗ್ತೇನೆ ಅಂತ ನಕುಲ್ ಅವಳ ಹತ್ರ ಹೇಳಿರ್ತಾನೆ. ತನ್ನ ಕಷ್ಟದಲ್ಲಿ ಮೀರಾ ಜೊತೆಗಿರೋದರಿಂದ ನಕುಲ್ಗೆ ಸಮಾಧಾನ ಆಗುತ್ತೆ. ಹಾಗೆ ಟೈಮ್ ಸಿಕ್ಕಾಗೆಲ್ಲ ಅವರಿಬ್ಬರು ಒಟ್ಟಿಗೆ ಲಂಚ್ ಗೆ ಹೊರಗೆ ಹೋಗ್ತಾರೆ. ಅವಳ ಫ್ರೆಂಡ್ಸ್ ಗೆ ಅವರ ಅಫೈರ್ ನ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಟಾಕ್ಸಿಕ್ ಆದಂತಹ ಹೆಂಡತಿಗಿಂತ ಮೀರಾ ಬೆಟರ್ ಅಂತ ಅಲ್ಲಿದ್ದವರೆಲ್ಲರೂ ಹೇಳ್ತಾರೆ. ಅವರಿಬ್ಬರ ಈ ಅಫೈರ್ ನ ಬಗ್ಗೆ ನಮ್ಮ ಹೀರೋಗೆ ಗೊತ್ತಾದಾಗ ಅವನಿಗೆ ತುಂಬಾ ಬೇಜಾರಾಗುತ್ತೆ. ತನ್ನ ದುಃಖ, ಸಂತೋಷ ಹಾಗೆ ಪ್ರತಿ ವಿಷಯಗಳನ್ನ ನಮ್ಮ ಮೀರಾ ತನ್ನ ರೂಮ್ಮೇಟ್ ನ ಬಳಿ ಹೇಳಿಕೊಳ್ತಾಳೆ. ಹಾಗಿರುವಾಗ ಒಂದು ದಿನ ನಮ್ಮ ನಕುಲ್ ತನ್ನ ಟೀಮ್ ನ ಜೊತೆ, ಈ ವರ್ಷ ನಾವು ಒಂದು ದೊಡ್ಡ ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿದ ಕಾರಣ ಕಂಪನಿ ಕಡೆಯಿಂದ ಒಂದು ಟ್ರಿಪ್ ನ ಆಫರ್ ಮಾಡಿದ್ದಾರೆಂದು ನಕುಲ್ ಹೇಳ್ತಾನೆ. ಗೋವಾಗೆ ಹೋಗೋಣ ಅಂತ ಪ್ಲಾನ್ ಆಗಿರುತ್ತೆ. ಆದ್ರೆ ಮೀರಾಗೆ ಜಪಾನ್ ಅಂದ್ರೆ ಇಷ್ಟ ಆದ ಕಾರಣ 5 ದಿನದ ಟ್ರಿಪ್ ನ ಪ್ಲಾನ್ ಮಾಡ್ತಾರೆ. ಆ ಪ್ಲಾನ್ ನ ಕೇಳಿದಾಗ ನಮ್ಮ ಮೀರಾಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ನಕುಲ್ಗೆ ಥ್ಯಾಂಕ್ಸ್ ಹೇಳ್ತಾಳೆ. ಹಾಗೆ ಅವರೆಲ್ಲರೂ ಜಪಾನ್ಗೆ ಹೋಗ್ತಾರೆ. ಟ್ರಿಪ್ ನ ಎಂಜಾಯ್ ಮಾಡ್ತಾರೆ. 7ನೇ ಸ್ನೋಮಿಕು ಕಲೆಕ್ಟ್ ಮಾಡೋದಕ್ಕೆ ನಮ್ಮ ಮೀರಾ ಆ ಮಿಷನ್ ಗೆ ಕಾಯಿನ್ ನ ಹಾಕಿ ಒಂದು ಬಾಲ್ ನ ತೆಗಿತಾಳೆ. ಹಾಗೆ ಅದನ್ನ ಓಪನ್ ಮಾಡಿ ನೋಡಿದಾಗ ಆಲ್ರೆಡಿ ಅವಳ ಹತ್ರ ಆ ಸ್ನೋಮಿಕು ಇರುತ್ತೆ. ಪರವಾಗಿಲ್ಲ ಮೀರಾ, ನೀನು ಪುನಃ ಟ್ರೈ ಮಾಡು ಅಂತ ನಕುಲ್ ಅವಳ ಹತ್ರ ಹೇಳ್ತಾನೆ. ಆದ್ರೆ ಇದು ಲಕ್, ಒಂದು ಸಲ ಟ್ರೈ ಮಾಡಿ ಸಿಕ್ಕಿಲ್ಲ ಅಂದ್ರೆ ಪದೇ ಪದೇ ಟ್ರೈ ಮಾಡೋದು ಹುಚ್ಚುತನ ಅಂತ ಮೀರಾ ಹೇಳ್ತಾಳೆ. ಹಾಗೆ ನೀನದನ್ನ ನನಗೆ ಕೊಡು ಅಂದಾಗ, ಇಲ್ಲ ಇದು ನನ್ನ ಹತ್ರ ಇರ್ಲಿ ಅಂತ ಮೀರಾ ಹೇಳ್ತಾಳೆ. ನಮ್ಮ ಹೀರೋ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಂಡ ಕಾರಣ ಅವನ ಸ್ಪೆಕ್ಸ್ ಕಟ್ ಆಗಿರುತ್ತೆ. ಒಂದು ಪಿನ್ ಉಪಯೋಗಿಸಿ ಅದನ್ನ ಅಡ್ಜಸ್ಟ್ ಮಾಡಿರ್ತಾನೆ. ಅದೇ ಜಾಗದಲ್ಲಿ ಒಂದು ಬೆಲ್ ಇರುತ್ತೆ. ಹಾಗೆ ಆ ಗಂಟೆ ಬಾರಿಸಿ ತಮ್ಮ ತಮ್ಮ ಆಗ್ರಹಗಳನ್ನ ಹೇಳಿಕೊಳ್ತಾರೆ. ಅದನ್ನ ಕಂಡಂತಹ ನಮ್ಮ ಹೀರೋ ಒಂದು ದಿನ ಆದ್ರೂ ಮೀರಾ ತನ್ನ ಗರ್ಲ್ ಫ್ರೆಂಡ್ ಆಗಬೇಕೆಂದು ಬೇಡಿಕೊಳ್ತಾನೆ. ಆದ್ರೆ ನಮ್ಮ ಹೀರೋ ಆ ಗಂಟೆ ಬಾರಿಸೋದಿಲ್ಲ. ಅಷ್ಟರಲ್ಲಿ ಜೋರಾಗಿ ಗಾಳಿ ಬೀಸಿದ ಕಾರಣ ಆ ಗಂಟೆ ತಾನಾಗಿ ಬಾರಿಸುತ್ತೆ. ಈ ಕಡೆ ನಮ್ಮ ನಕುಲ್ ಮೀರಾಳ ಹತ್ರ ಎಲ್ರು 5 ದಿನದ ನಂತರ ಊರಿಗೆ ಹೋಗ್ತಾರೆ. ಆದ್ರೆ ನಾವಿಬ್ರು ಅವರು ಹೋದ ನಂತರ 2 ದಿನ ಇಲ್ಲೇ ಇದ್ದು ಹೋಗೋದು. ಆ 2 ದಿನ ನಾವಿಬ್ರು ಮಾತ್ರ ಇಲ್ಲಿ ಒಟ್ಟಿಗೆ ಟೈಮ್ ನ ಸ್ಪೆಂಡ್ ಮಾಡೋಣ ಅಂತ ನಮ್ಮ ನಕುಲ್ ಹೇಳ್ತಾನೆ. ಹಾಗೆ ಸ್ವಲ್ಪ ತರಲ್ಲಿ ಅವನ ಹೆಂಡತಿ ಸರ್ಪ್ರೈಸ್ ಆಗಿ ಅವನ ಹತ್ರ ಬಂದು ಹಗ್ ಮಾಡ್ತಾಳೆ. ಅವಳ ಹತ್ರ ನಮ್ಮ ನಕುಲ್ ತುಂಬಾ ಪ್ರೀತಿಯಿಂದ ಮಾತನಾಡಿದ್ದಲ್ಲದೆ ಹಗ್ ಮಾಡ್ತಾನೆ. ಅದನ್ನ ಕಂಡಂತಹ ಅವನ ಕೊಲೀಗ್ಸ್ ಗೆ
ಶಾಕ್ ಆಗುತ್ತೆ. ಕಾರಣ ಅವನ ಹೆಂಡತಿಯನ್ನ ನೋಡಿದ್ರೆ ಟಾಕ್ಸಿಕ್ ಅಂತ ಅನಿಸೋದಿಲ್ಲ. ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇರ್ತಾರೆ. ನಕುಲ್ ಸುಳ್ಳು ಹೇಳಿದ್ದು ಅಂತ ಅವರಿಗೆ ಗೊತ್ತಾಗುತ್ತೆ. ಅವರಿಬ್ಬರು ಹಗ್ ಮಾಡ್ತಿರೋದನ್ನ ನಮ್ಮ ಮೀರಾ ನೋಡ್ತಾಳೆ. ಹಾಗೆ ಅವಳಿಗೆ ಶಾಕ್ ಆಗುತ್ತೆ. ಆದ್ರೆ ಹಾಗೆ ಸರ್ಪ್ರೈಸ್ ಆಗಿ ನಿತು ಬಂದ ಕಾರಣ ನಕುಲ್ ಹೀಗೆ ಬಿಹೇವ್ ಮಾಡ್ತಿರೋದು ಅಂತ ನಮ್ಮ ಮೀರಾ ಅಂದುಕೊಳ್ತಾಳೆ. ಅಷ್ಟರಲ್ಲಿ ನಮ್ಮ ನಕುಲ್ ಎಲ್ಲರ ಮುಂದೆ ಅವಳನ್ನ ಕಿಸ್ ಮಾಡ್ತಾನೆ. ಹಾಗೆ ಅವಳ ಲಗೇಜ್ ನ ತೆಗೆದು ಅವನ ರೂಮ್ ಗೆ ಕರೆದುಕೊಂಡು ಹೋಗ್ತಾನೆ. ಅದನ್ನ ನೋಡಿ ಮೀರಾಗೆ ತುಂಬಾ ಬೇಜಾರಾಗುತ್ತೆ. ಅದನ್ನ ನಮ್ಮ ಹೀರೋ ನೋಟಿಸ್ ಮಾಡ್ತಾನೆ. ಹಾಗೆ ಮಾರನೇ ದಿನ ನಮ್ಮ ಮೀರಾ ತಲೆನೋವು ಅಂತ ಹೇಳಿ ರೂಮ್ ಅಲ್ಲೇ ಇರ್ತಾಳೆ. ಅವಳ ಫ್ರೆಂಡ್ ಪರಸ್ಪರ ಮಾತನಾಡೋದನ್ನ ನಮ್ಮ ಹೀರೋ ಕೇಳಿಸಿಕೊಳ್ತಾನೆ. 2 ದಿನದ ನಂತರ ನಕುಲ್ ಮತ್ತೆ ಮೀರಾ ಒಟ್ಟಿಗೆ ಸ್ಪೆಂಡ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರು. ಈಗ ಅವನ ಹೆಂಡತಿ ಬಂದ ಕಾರಣ ಅದು ಫ್ಲಾಪ್ ಆಯ್ತು ಅಂತ ಅವರು ಹೇಳ್ತಾ ಬರ್ತಾರೆ. ಹಾಗೆ ಊಟ ಮಾಡೋದಕ್ಕೆ ಕೂತಾಗ ಅವರ ಪಕ್ಕದಲ್ಲೇ ಒಂದು ಚೇರ್ ಮಾತ್ರ ಖಾಲಿರುತ್ತೆ. ಇದರಿಂದ ಅವಳಲ್ಲಿಂದ ಹೋಗುವಾಗ ರಿತು ಅವಳನ್ನ ಫೋರ್ಸ್ ಮಾಡಿ ಕರೆದ ಕಾರಣ ಬೇರೆ ದಾರಿ ಇಲ್ಲದೆ ಮೀರಾ ಅವಳತ್ರ ಕೂರ್ತಾರೆ. ನಾಳೆ ಎಲ್ರು ಟ್ರಿಪ್ ನ ಮುಗಿಸಿ ಡೆಲ್ಲಿಗೆ ಹೋಗುವಾಗ ನಾನು ಮತ್ತೆ ನಕುಲ್ ಟೋಕಿಯೋಗೆ ಹೋಗ್ತಾ ಇದ್ದೇವೆ. ಟೋಕಿಯೋದಲ್ಲಿ ಅವನ ಫ್ರೆಂಡ್ ಇದ್ದಾನೆಂದು ರಿತು ಹೇಳ್ತಾಳೆ. ಅದಲ್ಲದೆ ನಿಮ್ಮೊಂದಿಗೆ ಬೇರೆ ಒಂದು ಗುಡ್ ನ್ಯೂಸ್ ನ ಹೇಳಕ್ಕಿದೆ ಅಂತ ಹೇಳಿ ನಾನೀಗ 4 ತಿಂಗಳ ಪ್ರೆಗ್ನೆಂಟ್ ಅಂದಾಗ ಅಲ್ಲಿದ್ದವರಿಗೆಲ್ಲ ಶಾಕ್ ಆಗುತ್ತೆ. ಲಾಸ್ಟ್ ಡೇ ನಕುಲ್ ಮೀರಾಳೊಂದಿಗೆ ರಿತು ಡಿವೋರ್ಸ್ ಗೆ ಒಪ್ಪಿದ್ದಾಳೆ. ಟ್ರಿಪ್ ನ ಮುಗಿಸಿ ಊರಿಗೆ ಹೋದ ಮೇಲೆ ನಿನ್ನಮ್ಮನ ಮೀಟ್ ಆಗಿ ನಮ್ಮ ಮದ್ವೆ ವಿಷಯ ಮಾತನಾಡೋಣ ಅಂತ ನಕುಲ್ ಅವಳತ್ರ ಹೇಳಿರ್ತಾನೆ. ಆದ್ರೆ ನಮ್ಮ ನಕುಲ್ ಅವಳನ್ನ ಚೀಟ್ ಮಾಡ್ತಾ ಇದ್ದಿದ್ದು. ನಕುಲ್ ಅವನ ಹೆಂಡತಿಯೊಂದಿಗೆ ತುಂಬಾ ಖುಷಿಯಲ್ಲಿದ್ದ. ಅವರಿಬ್ಬರ ನಡುವೆ ಯಾವುದೇ ಮನಸ್ತಾಪ ಇರೋದಿಲ್ಲ. ಮೀರಾಳ ಜೊತೆ ರಿಲೇಶನ್ಶಿಪ್ ಅಲ್ಲಿರುವಾಗಲೇ ನಕುಲ್ ತನ್ನ ಹೆಂಡತಿಯೊಂದಿಗೆ ಖುಷಿಯಾಗಿದ್ದ. ಇದರಿಂದ ತಾನೇ ಅವಳೀಗ 4 ತಿಂಗಳ ಪ್ರೆಗ್ನೆಂಟ್ ಆಗಿರೋದು. ನಕುಲ್ ತನಗೆ ಮೋಸ ಮಾಡಿದ್ದು ಎಂಬ ಕಾರ್ಯ ತಿಳಿದಂತಹ ನಮ್ಮ ಮೀರಾ ಅಲ್ಲಿಂದ ಎದ್ದು ಹೋಗ್ತಾಳೆ. ಹಾಗೆ ಅವಳು ಅಳ್ತಿರೋದನ್ನ ನಮ್ಮ ಹೀರೋ ನೋಡಿಕೊಳ್ತಾನೆ. ಹಾಗೆ ಮಾರನೇ ದಿನ ಎಲ್ರು ಹೋಟೆಲ್ ಇಂದ ಚೆಕ್ಔಟ್ ಮಾಡ್ತಾರೆ. 2 ಡೇಸ್ ಆದ ಮೇಲೆ ತಾನೇ ಮೀರಾಗೆ ಫ್ಲೈಟ್ ಇರೋದು. ಅದರಿಂದ ಮೀರಾ ಅಲ್ಲೇ ಇರ್ತಾಳೆ. ಅವಳನ್ನ ಈ ಸಿಚುವೇಶನ್ ಅಲ್ಲಿ ಬಿಟ್ಟು ಹೋಗೋದಕ್ಕೆ ನಮ್ಮ ಹೀರೋಗೆ ಬೇಜಾರಾದ ಕಾರಣ ಅವನು ತನ್ನ ಟ್ರಿಪ್ ನ 2 ದಿನ ಎಕ್ಸ್ಟೆಂಡ್ ಮಾಡ್ತಾನೆ. ಹಾಗೆ ನಮ್ಮ ಮೀರಾ ಸಂಜೆ ಆದಾಗ ಬಾರ್ಗೆ ಹೋಗಿ ಡ್ರಿಂಕ್ಸ್ ಮಾಡ್ತಾ ಇರ್ತಾಳೆ. ಜಪಾನಿಗೆ ಬರುವಾಗ ನೋಡಬೇಕಾದ ಸ್ಥಳಗಳನ್ನ ಲಿಸ್ಟ್ ಮಾಡಿ ಬಂದಿರ್ತಾಳೆ. ಆದ್ರೆ ಬೇಜಾರಲ್ಲಿ ನಮ್ಮ ಮೀರಾ ಆ ಲಿಸ್ಟ್ ನ ಹರಿದಾಕ್ತಾಳೆ. ಹಾಗೆ ಅವಳು ಅಲ್ಲಿಂದ ನೇರ ರೋಡ್ಗೆ ಹೋಗ್ತಾಳೆ. ನಮ್ಮ ಹೀರೋ ಪೇಪರ್ ನ ತೆಗೆದು ಬೇಗ ಹೊರಗೆ ಬಂದು ನೋಡುವಾಗ ಅವಳು ರೋಡ್ ನ ಕ್ರಾಸ್ ಮಾಡಿ ಕಾಡೊಳಗೆ ಹೋಗ್ತಾ ಇರ್ತಾಳೆ. ಅವಳ ಹಿಂದೆ ಹೋದ್ರೂ ಅವಳನ್ನ ಕಂಡು ಹಿಡಿಯೋದಕ್ಕೆ ಆಗೋದಿಲ್ಲ. ಕೊನೆಗೆ ಅಲ್ಲಿದ್ದವರ ಹೆಲ್ಪ್ ನ ಕೇಳಿ ಆ ಜಾಗದಲ್ಲಿ ಹುಡುಕಿದಾಗ ಜ್ಞಾನ ತಪ್ಪಿ ಬಿದ್ದ ಸ್ಥಿತಿಯಲ್ಲಿ ಮೀರಾ ಬಿದ್ದಿರ್ತಾಳೆ. ಅವಳ ಕಂಡೀಷನ್ ತುಂಬಾ ಸೀರಿಯಸ್ ಆಗಿರುತ್ತೆ. ಹಿಂದಿ ಮಾತನಾಡುವಂತಹ ಡಾಕ್ಟರ್ಸ್ ಅಲ್ಲಿರ್ತಾರೆ. ಹಾಗೆ ಅವಳಿಗೆ ಎಚ್ಚರ ಆದಾಗ ನಮ್ಮ ಹೀರೋ ಮತ್ತೆ ಡಾಕ್ಟರ್ ಗೆ ಶಾಕ್ ಆಗುತ್ತೆ. ಕಳೆದ 1 ವರ್ಷದಲ್ಲಿ ನಡೆದಂತಹ ಕಾರ್ಯ ಅವಳಿಗೆ ನೆನಪಿರೋದಿಲ್ಲ. ನಾನು ನನ್ನ ಊರಲ್ಲಿದ್ದೆ. ಚೆನ್ನೈಯಿಂದ ನಾನು ಹೇಗೆ ಜಪಾನ್ಗೆ ಬಂದಿದ್ದು ಅಂತ ಅವಳು ಕೇಳ್ತಾಳೆ. ಹಾಗೆ ಟೆಸ್ಟ್ ಮಾಡಿ ನೋಡಿದಾಗ ಅವಳಿಗೆ TGA ಆಗಿರುತ್ತೆ. ಕಳೆದ 1 ವರ್ಷದ ಮೆಮೊರಿ ಎರೇಸ್ ಆಗಿರುತ್ತೆ. ಆದ್ರೆ 24 ಗಂಟೆಗಳ ನಂತರ ಆ ಮೆಮೊರಿ ರಿಕವರ್ ಆಗುತ್ತೆ. ಆದ್ರೆ ಈ 24 ಗಂಟೆ ನಡೆದಂತಹ ಕಾರ್ಯ ಅವಳಿಗೆ ಮೆಮೊರಿ ಬಂದ್ರೆ ನೆನಪಿರೋದಿಲ್ಲ ಅಂತ ಗೊತ್ತಾಗುತ್ತೆ. ನಮ್ಮ ಹೀರೋ ಅವಳ ಗಂಡ ಅಂತ ಡಾಕ್ಟರ್ಸ್ ಅಂದುಕೊಂಡಿರ್ತಾರೆ. ಆದ್ರೆ ನಾನು ಮದುವೆ ಆಗಿಲ್ಲ ಅಂತ ನಮ್ಮ ಹೀರೋ ಡಾಕ್ಟರ್ ಹತ್ರ ಹೇಳಿಕೊಳ್ತಾನೆ. ಇವನ ಜೊತೆ ತಾನು ಜಪಾನ್ ಅಲ್ಲಿ ಇರೋದಾಗಿದ್ರೆ ಇವನು ನನ್ನ ಬಾಯ್ ಫ್ರೆಂಡ್ ಆಗಿರ್ತಾನೆಂದು ಮೀರಾ ಅಂದುಕೊಳ್ತಾಳೆ. ಕಾರಣ ಅವಳಿಗೆ ಯಾವುದೇ ಕಾರ್ಯ ನೆನಪಿರೋದಿಲ್ಲ. ಹಾಗೆ ನಮ್ಮ ಹೀರೋ ಅವಳ ಬಾಯ್ ಫ್ರೆಂಡ್ ಆಗಿ ಆಕ್ಟ್ ಮಾಡ್ತಾನೆ. ನಾವಿಬ್ರು ಒಟ್ಟಿಗೆ ಒಂದೇ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇರೋದು. ಕಂಪನಿ ಆಫರ್ ಮಾಡಿದಂತಹ ಟ್ರಿಪ್ ಗೆ ನಾವು ಬಂದಿದ್ದು. ಜೊತೆಗೆ ಇದ್ದವರೆಲ್ಲ ರಿಟರ್ನ್ ಹೋದ್ರು ಅಂತ ನಮ್ಮ ಹೀರೋ ಹೇಳ್ತಾನೆ. ಹಾಗೆ ಅವಳ ಕಂಡೀಷನ್ ಬಗ್ಗೆ ಡಾಕ್ಟರ್ ಅವಳಿಗೆ ಎಕ್ಸ್ಪ್ಲೈನ್ ಮಾಡಿ ಕೊಡ್ತಾರೆ. ನಾಳೆ ನಿನ್ನ ಹಳೆ ಮೆಮೊರಿ ರಿಕವರ್ ಆಗುತ್ತೆ. ಆದ್ರೆ ಈ ದಿನ ನಡೆದಂತಹ ಮೆಮೊರಿ ಎರೇಸ್ ಆಗುತ್ತೆ ಅಂತ ಅವಳನ್ನ ಡಿಸ್ಚಾರ್ಜ್ ಮಾಡ್ತಾರೆ. ಗ್ರೂಪ್ ಆಗಿ ಅವರು ತೆಗೆದಂತಹ ಫೋಟೋ ನಮ್ಮ ಹೀರೋ ಅವಳಿಗೆ ತೋರಿಸಿದಾಗ ನಾವಿಬ್ರು ಒಟ್ಟಿಗೆ ತೆಗೆದಂತಹ ಫೋಟೋ ಇಲ್ವಾ ಎಂದು ಮೀರಾ ಕೇಳಿದಾಗ ನಮ್ಮ ರಿಲೇಶನ್ಶಿಪ್ ನ ಬಗ್ಗೆ ಆಫೀಸ್ ಅಲ್ಲಿ ಸೀಕ್ರೆಟ್ ಆಗಿರುವ ಕಾರಣ ನಾವು ಒಟ್ಟಿಗೆ ಫೋಟೋ ತೆಗೆದಿಲ್ಲ ಅಂತ ನಮ್ಮ ಹೀರೋ ಹೇಳಿದಾಗ ಅವಳಿಗೆ ನಂಬೋದಕ್ಕೆ ಆಗೋದಿಲ್ಲ. ಇವನು ತನ್ನ ಬಾಯ್ ಫ್ರೆಂಡ್ ಹೌದಾ ಅಲ್ವಾ ಎಂಬ ಡೌಟ್ ಶುರು ಆಗುತ್ತೆ. ಹಾಗೆ ಅವಳ ಬಕೆಟ್ ಲಿಸ್ಟ್ ನ ಪೇಪರ್ ನಮ್ಮ ಹೀರೋ ಅವಳಿಗೆ ಕೊಡ್ತಾನೆ. ಆ ಪೇಪರ್ ನ ಅವನು ಅಂಟಿಸಿರ್ತಾನೆ. ಇದನ್ನ ಯಾರು ಹರಿದಿದ್ದು ಅಂತ ಅವಳು ಕೇಳಿದಾಗ ನೀನು ನಿನ್ನ ರಾತ್ರಿ ಸಿಟ್ಟಲ್ಲಿ ಹರಿದಿದ್ದು ಅಂತ ನಮ್ಮ ಹೀರೋ ಹೇಳ್ತಾನೆ. ಹೌದಾ, ಸರಿ,
ನಾನ್ ಯಾಕೆ ಸಿಟ್ಟು ಮಾಡಿಕೊಂಡಿದ್ದು ಅಂತ ಅವಳು ಕೇಳಿದಾಗ ಅವನದಕ್ಕೆ ಉತ್ತರಿಸೋದಿಲ್ಲ. ಅವಳ ಫೋನ್ ಹಾಳಾಗಿರುತ್ತೆ. ಆನ್ ಆಗದ ಕಾರಣ ಅವನ ಫೋನ್ ಇಂದ ನಮ್ಮ ಮೀರಾ ತನ್ನ ಅಮ್ಮನಿಗೆ ಫೋನ್ ಮಾಡ್ತಾಳೆ. ಹಾಗೆ ಅಮ್ಮ ಅವಳೊಂದಿಗೆ ನಿನಗೆ ಕಾಲ್ ಮಾಡಿದಾಗ ಕನೆಕ್ಟ್ ಆಗ್ತಿರಲಿಲ್ಲ, ನಿನ್ನ ಬಾಯ್ ಫ್ರೆಂಡ್ ಎಲ್ಲಿದ್ದಾನೆ, ನೀನ್ ಅವನನ್ನ ಕರೆದುಕೊಂಡು ಬರ್ತೇನೆ ಅಂತ ತಾನೇ ಹೇಳಿದ್ದು, ಮದ್ವೆ ಬೇಗ ಇರುತ್ತೆ ಅಂತ ಹೇಳಿ ಒಂದು ಫೋಟೋ ಸಹ ನನಗೆ ಕಳಿಸಿಲ್ಲ, ಬೇಗ ನಕುಲ್ನ ಕರೆದುಕೊಂಡು ಬಾ ಅಂತ ಅಮ್ಮ ಹೇಳ್ತಾರೆ. ತನಗೆ ಬಾಯ್ ಫ್ರೆಂಡ್ ಇದ್ದಾನೆಂಬ ಕಾರ್ಯ ಅವಳಿಗೆ ಕನ್ಫರ್ಮ್ ಆಗುತ್ತೆ. ಬಾಯ್ ಫ್ರೆಂಡ್ ನ ಹೆಸರು ನಕುಲ್ ಅಂತ ತಾನೇ ಅಮ್ಮ ಹೇಳಿದ್ದು. ಹಾಗೆ ಬೇಗ ನಮ್ಮ ಮೀರಾ ಹಿಂದೆ ತಿರುಗಿ ಅವನ ಹತ್ರ ನಿನ್ ಹೆಸರೇನಂತ ಕೇಳಿದಾಗ ಅಮ್ಮ ಬಾಯ್ ಫ್ರೆಂಡ್ ನ ಹೆಸರು ಹೇಳಿರ್ತಾರೆಂದು ಅವನಿಗೆ ಗೊತ್ತಿರುವ ಕಾರಣ ನಕುಲ್ ಅಂತ ಹೇಳ್ತಾನೆ. ಆಗ ಅವಳಿಗೆ ಇವನು ತನ್ನ ಬಾಯ್ ಫ್ರೆಂಡ್ ಅಂತ ಕನ್ಫರ್ಮ್ ಆಗುತ್ತೆ. ಹಾಗೆ ಕಳೆದ 1 ವರ್ಷದ ಮೆಮೊರಿ ಇಲ್ಲದಿರುವ ಕಾರಣ ನೀನ್ ಇವತ್ತು ನನ್ನ ಗರ್ಲ್ ಫ್ರೆಂಡ್ ನ ತರ ಇರ್ಬೇಡ, ಇವತ್ತು ಒಂದು ದಿನದ ಮಟ್ಟಿಗೆ ನಮಗೆ ಬ್ರೇಕಪ್ ಆಗೋಣ, ನಮಗೆ ಇವತ್ತು ಒಳ್ಳೆ ಫ್ರೆಂಡ್ಸ್ ಆಗಿರೋಣ, ಫ್ರೆಂಡ್ ನ ರೀತಿಯಲ್ಲಿ ನೀನ್ ಇವತ್ತು ನನ್ನ ಹತ್ರ ಮಾತನಾಡಿದ್ರೆ ಸಾಕು ಅಂತ ನಮ್ಮ ಹೀರೋ ಹೇಳ್ತಾನೆ. ಇದರಿಂದ ನಮ್ಮ ಮೀರಾಗೆ ಟೆನ್ಷನ್ ಕಮ್ಮಿ ಆಗುತ್ತೆ, ಅವಳು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಳೆ. ನಮ್ಮ ಹೀರೋ ಅವಳನ್ನ ತುಂಬಾ ಕೇರ್ ಮಾಡ್ತಾನೆ. ಹಾಗೆ ಅವರಿಬ್ಬರು ಶಾಪಿಂಗ್ ಮಾಡ್ತಾರೆ. ಇದರ ಮಧ್ಯೆ ರೋಡ್ ಅಲ್ಲಿ ಇದ್ದಂತಹ ಮಗುವನ್ನ ನಮ್ಮ ಹೀರೋ ಕಾಪಾಡ್ತಾರೆ. ಜಸ್ಟ್ ಮಿಸ್ ಅಲ್ಲಿ ನಮ್ಮ ಹೀರೋ ಆ ಆಕ್ಸಿಡೆಂಟ್ ಇಂದ ಪಾರಾಗಿದ್ದು. ಇದನ್ನ ಕಂಡಂತಹ ನಮ್ಮ ಮೀರಾ ಅವನತ್ರ ಆ ಗಾಡಿ ಗೊತ್ತಿದ್ರೆ ನೀನು ಏನ್ ಮಾಡ್ತಿದ್ಯಾ ಅಂತ ಕೇಳಿದಾಗ ಅದಕ್ಕೆ ಚಾನ್ಸ್ ಇಲ್ಲ, ಆ ಗಾಡಿ ಸ್ಲೋ ಆಗಿ ಬರ್ತಾ ಇದ್ದಿದ್ದು, ಆ ಡ್ರೈವರ್ಗೆ ಆ ಮಗುವನ್ನ ಕಾಣದಿದ್ರು ನನ್ನ ಕಾಣಬಹುದಿತ್ತು, ಆಗ ಆ ಡ್ರೈವರ್ ಖಂಡಿತ ಬ್ರೇಕ್ ನ ಆಗ್ತಿದ್ದ ಅಂತ ನಾನು ಆ ಮಗುವನ್ನ ಕಾಪಾಡಿದ್ದು ಅಂತ ನಮ್ಮ ಹೀರೋ ಹೇಳ್ತಾನೆ. ನಮ್ಮ ಹೀರೋ ಮಾತನಾಡೋದನ್ನ ಕೇಳಿ ಮೀರಾ ನಗಾಡುವಾಗ ನಮ್ಮ ಹೀರೋಗೆ ಅವನಮ್ಮ ಕಾಲ್ ಮಾಡಿ ಬರ್ಡೇ ವಿಶ್ ನ ಮಾಡ್ತಾರೆ. ಅದನ್ನ ಕೇಳಿ ನಿನ್ನ ಬರ್ಡೇನ ಮತ್ತ್ಯಾಕೆ ನನ್ನ ಹತ್ರ ಹೇಳಿಲ್ಲ, ಲಾಸ್ಟ್ ಡೇ ನ ಮೆಮೊರಿ ನನಗೆ ಇಲ್ಲ, ನಿನ್ನ ಬರ್ಡೇ ನ ಸೆಲೆಬ್ರೇಟ್ ಮಾಡೋದಕ್ಕೆ ನಾವು ಎಕ್ಸ್ಟ್ರಾ 2 ಡೇ ನ ಎಕ್ಸ್ಟೆಂಡ್ ಮಾಡಿದ್ದ ಎಂದು ಕೇಳಿದಾಗ ಅಲ್ಲ ಅಂತ ನಮ್ಮ ಹೀರೋ ಹೇಳೋದಿಲ್ಲ. ಕಾರಣ ನಕುಲ್ನ ಬಗ್ಗೆ ಅವಳಿಗೆ ನೆನಪಿರೋದಿಲ್ಲ, ನಕುಲ್ ಚೀಟ್ ಮಾಡಿದ್ದಾನೆಂಬ ಕಾರ್ಯ ಸಹ ಅವಳಿಗೆ ನೆನಪಿರೋದಿಲ್ಲ. ಆ ನೆನಪುಗಳು ಇಲ್ಲದಿರುವ ಕಾರಣ ಅವಳು ತುಂಬಾ ಖುಷಿಯಾಗಿ ಹೀರೋ ಜೊತೆ ಟ್ರಿಪ್ ನ ಎಂಜಾಯ್ ಮಾಡ್ತಾಳೆ. ನೀ ನನ್ನ ಬಾಯ್ ಫ್ರೆಂಡ್ ಆಗಿದ್ರೆ ನನ್ನ ಕಣ್ಣು ನೋಡಿ ಯಾಕೆ ಮಾತನಾಡೋದಿಲ್ಲ ಎಂದು ಅವಳು ಕೇಳಿದಾಗ ನಮ್ಮ ಹೀರೋಗೆ ನಾಚಿಕೆ ಆಗುತ್ತೆ. ಅವಳ ಮುಖ ನೋಡಿ ಮಾತನಾಡೋದಕ್ಕೆ ಅವನಿಂದ ಆಗೋದಿಲ್ಲ. ಹಾಗೆ ಸ್ವಲ್ಪ ಹೊತ್ತು ನನ್ನ ಕಣ್ಣು ನೋಡಿ ಮಾತಾಡು, ಕಣ್ಣು ಮುಚ್ಚುವ ಹಾಗಿಲ್ಲ ಅಂತ ಮೀರಾ ಹೇಳಿದಾಗ ಅವನು ಹಾಗೆ ನೋಡ್ತಾ ನಿಲ್ತಾನೆ. ಸ್ವಲ್ಪ ತರಲೆ ನಮ್ಮ ಮೀರಾ ಕಣ್ಣು ಮುಚ್ಚಿ ಸುಮ್ಮನಾಗ್ತಾಳೆ. ಅವನ ಕಣ್ಣಲ್ಲಿರುವಂತಹ ಪ್ರೀತಿ ಅವಳಿಗೆ ಗೊತ್ತಾಗುತ್ತೆ. ಹಾಗೆ ತನ್ನ ಬಕೆಟ್ ಲಿಸ್ಟ್ ಅಲ್ಲಿರುವಂತಹ ಜಾಗಕ್ಕೆ ಅವರಿಬ್ಬರು ಹೋಗ್ತಾರೆ. ಹಾಗೆ ಅವಳು ಸ್ನೋ ಮಿಷಿನ್ ಇಂದ ಒಂದು ಸ್ನೋ ಮೇಕೂನ ತೆಗಿತಾಳೆ. ಅದನ್ನ ಕಂಡಾಗ ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಅವನು ಅವಳತ್ರ ಇದು ಆಲ್ರೆಡಿ ನಿನ್ನ ಹತ್ರ ಇದೆ, ನಿನ್ ಹತ್ರ 6 ಸ್ನೋ ಮೇಕು ಇದೆ, ಬಾಕಿ ಒಂದು ನಿನಗೆ ಇವತ್ತು ಎಲ್ಲಾದ್ರೂ ಸಿಗುತ್ತೆ ಅಂದಾಗ ನನ್ನ ಹತ್ರ ಇದು ಆಲ್ರೆಡಿ ಇದೆ ಅಂತ ನೀನು ಹೇಳಿದ್ದಲ್ವಾ, ಹಾಗಿದ್ರೆ ನೀನ್ ಇದನ್ನ ತಗೋ ಅಂತ ಅವನಿಗೆ ಅದನ್ನ ಕೊಡ್ತಾಳೆ. ಹಾಗೆ ಇನ್ನೆಲ್ಲಿಗೆ ಹೋಗೋದು ಅಂತ ಕೇಳಿದಾಗ ನನ್ನ ಫೋನ್ ರೆಡಿ ಮಾಡ್ಬೇಕು ಅಂದಾಗ ಅವನಿಗೆ ಟೆನ್ಷನ್ ಆಗುತ್ತೆ. ಆದ್ರೂ ಅವನದಕ್ಕೆ ನೋ ಹೇಳೋದಿಲ್ಲ. ಹಾಗೆ ಫೋನ್ ರೆಡಿ ಮಾಡ್ತಾಳೆ. ಮೆಸೇಜ್ ನ ಚೆಕ್ ಮಾಡುವಾಗ ನಕುಲ್ನ ಮೆಸೇಜ್ ಓಪನ್ ಮಾಡ್ತಾಳೆ. ಅವಳ ಪ್ರಕಾರ ನಕುಲ್ ಅಂದ್ರೆ ನಮ್ಮ ಹೀರೋ ಅಲ್ವಾ. ಜಪಾನ್ ಅಲ್ಲಿ ತೆಗೆದಂತಹ ಸ್ವಲ್ಪ ಫೋಟೋ ನಕುಲ್ ಕಳಿಸಿದ್ದಲ್ಲದೆ ಕೊನೆಗೆ ಒಂದು ಮೆಸೇಜ್ ನ ಸೆಂಡ್ ಮಾಡಿರ್ತಾನೆ. ನಾನ್ ನಿನಗೆ ಎಲ್ಲಾ ಕಾರ್ಯಗಳನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ, ನನಗೆ ಒಂದೇ ಒಂದು ಚಾನ್ಸ್ ಕೊಡು, ಕ್ಷಮಿಸು ಅಂತ ಆ ಮೆಸೇಜ್ ಅಲ್ಲಿ ಇರುತ್ತೆ. ಹಾಗೆ ನೀನ್ ಯಾಕೆ ಈ ತರ ನನಗೆ ಮೆಸೇಜ್ ಮಾಡಿದ್ದು ಅಂತ ಮೀರಾ ಅವನತ್ರ ಕೇಳಿದಾಗ ನಮ್ಮ ಹೀರೋ ಸುಳ್ಳು ಹೇಳ್ತಾನೆ. ನಿನ್ನೆ ರಾತ್ರಿ ನಾವಿಬ್ರು ಜಗಳ ಮಾಡಿದಾಗ ನಾನ್ ನಿನಗೆ ಹಾಗೆ ಕಳಿಸಿದ್ದು ಅಂತ ನಮ್ಮ ಹೀರೋ ಹೇಳ್ತಾನೆ. ಹಾಗೆ ಪುನಃ ಅವರಿಬ್ಬರು ಟ್ರಿಪ್ ನ ಕಂಟಿನ್ಯೂ ಮಾಡ್ತಾರೆ. ಅವನು ಇಲ್ಲಿ ತನಕ ತನಗೆ ನೀಟಾಗಿ ಪ್ರಪೋಸ್ ಮಾಡಿಲ್ಲ ಎಂಬ ಕಾರ್ಯ ಅವನ ಮಾತಿಂದ ಅವಳಿಗೆ ಅರ್ಥ ಆಗಿರುತ್ತೆ. ಅವರಿಬ್ಬರು ಹೋಗಬೇಕಾದ ಟ್ರೈನ್ ಲೇಟ್ ಆದ ಕಾರಣ ಅಲ್ಲೇ ಪಕ್ಕದಲ್ಲಿದ್ದಂತಹ ಶಾಪ್ ಅಲ್ಲಿ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡುವಾಗ ನೀ ನನಗೆ ಪುನಃ ಪ್ರಪೋಸ್ ಮಾಡು ಅಂದಾಗ ಅವನಿಗೆ ಖುಷಿ ಆಗುತ್ತೆ. ಹಾಗೆ ನಮ್ಮ ಹೀರೋ ಅವಳ ಜೊತೆ ತುಂಬಾ ರೊಮ್ಯಾಂಟಿಕ್ ಆಗಿ ಮಾತನಾಡ್ತಾನೆ. ಅವನು ಹೇಳೋದನ್ನ ಕೇಳಿ ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ ತಾನು ಇವನನ್ನ ಲವ್ ಮಾಡಿದ್ದು ಎಂಬ ಕಾರ್ಯ ಈಗ ಅವಳಿಗೆ ಗೊತ್ತಾಗುತ್ತೆ. ಹಾಗೆ ಅವನ ಜೊತೆ ಅವಳು ತುಂಬಾ ಹ್ಯಾಪಿ ಆಗಿರ್ತಾಳೆ. ಪ್ರತಿ ನಿಮಿಷ ಎಂಜಾಯ್ ಮಾಡ್ತಾಳೆ. ಫೋಟೋಸ್ ಮತ್ತೆ ವಿಡಿಯೋಸ್ ನ ಶೂಟ್ ಮಾಡ್ತಾರೆ. ಆದ್ರೆ ಆ ಫೋಟೋದಲ್ಲಿ ನಮ್ಮ ಹೀರೋ ನಿಲ್ಲೋದಿಲ್ಲ. ಅವಳ ಸಿಂಗಲ್ ಫೋಟೋಸ್ ಮತ್ತೆ ವಿಡಿಯೋಸ್ ನ ಅವನು ಶೂಟ್ ಮಾಡ್ತಾ ಇದ್ದಿದ್ದು. ಕಾರಣ ಈ ದಿನ ಕಳೆದ್ರೆ ಅವಳಿಗೆ ತನ್ನ ಜೊತೆ ಕಳೆದಂತಹ ಮೆಮೊರೀಸ್ ನೆನಪಿರೋದಿಲ್ಲ ಅಂತ ಅವನಿಗೆ ಗೊತ್ತಿರುತ್ತಲ್ವಾ. ಹಾಗೆ ಅವಳು ಆ ಸ್ನೋ ಮಿಷಿನ್ ಇಂದ ಬಾಲ್ ನ ತೆಗೆದು ಓಪನ್ ಮಾಡಿದಾಗ
ಅದ್ರೊಳಗೆ 7ನೇ ಸ್ನೋಮೀಕು ಇರುತ್ತೆ. ಅದನ್ನ ನೋಡಿ ನನಗೆ ಲಕ್ ಆಗಿದೆ ಅಂತ ಹಗ್ ಮಾಡ್ತಾಳೆ. ಹಾಗೆ ಆ ದಿನ ರಾತ್ರಿ ಅವರಿಬ್ಬರು ರೂಮ್ಗೆ ಹೋಗ್ತಾರೆ. ಅವಳಿಗೆ ಜಾಕೆಟ್ ನ ಬಿಚ್ಚೋದಕ್ಕೆ ಆಗ್ತಿರೋದಿಲ್ಲ. ಇದರಿಂದ ನಮ್ಮ ಹೀರೋ ಅದನ್ನ ಬಿಚ್ಚೋದಕ್ಕೆ ಹೆಲ್ಪ್ ಮಾಡ್ತಾನೆ. ತನ್ನ ಹತ್ರ ಅಷ್ಟು ಕ್ಲೋಸ್ ಆಗಿ ನಿಂತಿದ್ರು ಯಾವುದೇ ಕೆಟ್ಟ ದೃಷ್ಟಿಯಲ್ಲಿ ಅವಳನ್ನ ನಮ್ಮ ಹೀರೋ ನೋಡಿರೋದಿಲ್ಲ. ಇದರಿಂದ ಅವನು ತುಂಬಾ ಒಳ್ಳೆ ಹುಡುಗ ಅಂತ ಅವಳಿಗೆ ಗೊತ್ತಾಗುತ್ತೆ. ಹಾಗೆ ಹೀರೋನ ನೋಡಿ, ನಿನ್ನ ಹಾಗೆ ಇರುವವನನ್ನ ನಾನು ಲವ್ ಮಾಡಿದ್ದಕ್ಕೆ ಒಂದು ಕಾರಣ ಇರುತ್ತೆ. ಅದು ಈ ಒಂದು ದಿನದೊಳಗೆ ನನಗೆ ಗೊತ್ತಾಯ್ತು ಅಂತ ಮೀರಾ ಹೇಳುವಾಗ ಅವನಿಗೆ ಗಿಲ್ಟಿ ಫೀಲ್ ಆಗುತ್ತೆ. ಕಾರಣ ಅವನು ಅವಳ ಬಾಯ್ ಫ್ರೆಂಡ್ ಆಗಿರೋದಿಲ್ವಲ್ಲ. ನಾಳೆ ಬೆಳಿಗ್ಗೆ ಎದ್ದಾಗ ಅವಳಿಗೆ ಆ ದಿನದ ಬಗ್ಗೆ ಯಾವುದೇ ಕಾರಣ ನೆನಪಿರೋದಿಲ್ಲ. ಹಾಗೆ ಅವಳು ಅವನನ್ನ ಕಿಸ್ ಮಾಡುವಷ್ಟರಲ್ಲಿ ನಮ್ಮ ಹೀರೋ ಅದನ್ನ ನಿರಾಕರಿಸುತ್ತಾನೆ. ಹಾಗೆ ಪ್ರತಿಯೊಂದು ಕಾರ್ಯಗಳನ್ನ ಓಪನ್ ಆಗಿ ಹೇಳ್ತಾನೆ. ನೀನಂದುಕೊಂಡ ಹಾಗೆ ನಾನಿನ್ನ ಬಾಯ್ ಫ್ರೆಂಡ್ ಅಲ್ಲ. ಆ ಡಾಕ್ಟರ್ ನಾನಿನ್ನ ಗಂಡ ಅಂತ ತಪ್ಪು ತಿಳಿದುಕೊಂಡಿದ್ದು. ನಾನಿನ್ನ ಮದ್ವೆ ಆಗಿಲ್ಲ ಅಂದಾಗ ನಾನಿನ್ನ ಬಾಯ್ ಫ್ರೆಂಡ್ ಆಗಿರಬಹುದು ಅಂತ ನೀನು ಅಂದುಕೊಂಡೆ. ಆ ತಪ್ಪು ಧಾರಣೆ ನಾನು ಸರಿ ಮಾಡಿಲ್ಲ. ನಿನ್ನ ಬಾಯ್ ಫ್ರೆಂಡ್ ನ ಹೆಸರು ನಕುಲ್ ಅಂತ. ಆ ಹೆಸರು ಮಾತ್ರ ನಾನು ಸುಳ್ಳು ಹೇಳಿ, ಬಾಕಿ ನನ್ನ ಫೀಲಿಂಗ್ಸ್ ಎಲ್ಲ ನಿಜಾನೇ ಅಂದಾಗ ಅವಳಿಗೆ ಸಿಟ್ಟು ಬರುತ್ತೆ. ನನ್ನ ಸಿಚುವೇಶನ್ ತಿಳಿದು ನೀನನ್ನ ಯೂಸ್ ಮಾಡಿದ್ದಲ್ವಾ ಎಂದು ಕೇಳಿ ಅವನನ್ನ ರೂಮ್ ಇಂದ ಹೊರಗೆ ಹಾಕ್ತಾಳೆ. ನಂತರ ಫೋನ್ ತೆಗೆದು ನಕುಲ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಆ ಟೈಮ್ ಅಲ್ಲಿ ನಕುಲ್ ತನ್ನ ಹೆಂಡತಿಯ ಜೊತೆ ಇರುವ ಕಾರಣ ನನ್ನ ಹೆಂಡತಿಯ ಜೊತೆಗೆ ಇದ್ದೇನೆ, ದಯವಿಟ್ಟು ಡಿಸ್ಟರ್ಬ್ ಮಾಡ್ಬೇಡ ಅಂತ ಬಾಯಿಗೆ ಬಂದ ಹಾಗೆ ಬೈತಾನೆ. ಇದನ್ನ ಕೇಳಿದಂತಹ ನಮ್ಮ ಮೀರಾಗೆ ಕನ್ಫ್ಯೂಷನ್ ಆಗುತ್ತೆ. ಆಲ್ರೆಡಿ ಮದ್ವೆ ಆದಂತಹ ವ್ಯಕ್ತಿನ ತಾನ್ ಹೇಗೆ ಲವ್ ಮಾಡಿದ್ದು ಅಂತ ಅವಳು ಥಿಂಕ್ ಮಾಡ್ತಾಳೆ. ಹಾಗೆ ಕೆಳಗೆ ಒಬ್ಬಂಟಿಯಾಗಿ ಕೂತಿರುವಂತಹ ನಮ್ಮ ಹೀರೋ ಹತ್ರ ಹೋಗಿ ಮಾತನಾಡ್ತಾಳೆ. ನಿಜ ಏನಂತ ಹೇಳು ಅಂದಾಗ ನಡೆದಂತಹ ಎಲ್ಲಾ ಕಾರ್ಯಗಳನ್ನ ನಮ್ಮ ಹೀರೋ ಹೇಳ್ತಾನೆ. ನಕುಲ್ ಅವನ ಹೆಂಡತಿಗೆ ಡಿವೋರ್ಸ್ ಕೊಡ್ತೇನೆಂದು ಎಲ್ಲರೊಂದಿಗೆ ಹೇಳಿರ್ತಾನೆ. ಹಾಗೆ ಅವನು ನಿನ್ನ ಜೊತೆ ಕ್ಲೋಸ್ ಆಗಿದ್ದು, ಆದ್ರೆ ಅವನು ಮೋಸ ಮಾಡ್ತಾ ಇದ್ದಿದ್ದು. ಅವನು ರಿತುಗೆ ಡಿವೋರ್ಸ್ ಕೊಡೋದಿಲ್ಲ. ಅದಲ್ಲದೆ ರಿತು ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ. ಈ ಕಾರ್ಯಗಳು ನೀನು ಜಪಾನ್ಗೆ ಬಂದ ನಂತರ ನಿನಗೆ ಗೊತ್ತಾಗಿದ್ದು. ನಕುಲ್ನ ಜೊತೆ ನೀನು ಎಕ್ಸ್ಟ್ರಾ 2 ಡೇಸ್ ಇಲ್ಲಿರೋದಕ್ಕೆ ಡಿಸೈಡ್ ಮಾಡಿದ್ದು. ಆದ್ರೆ ರಿತು ಬಂದ ಕಾರಣ ನಕುಲ್ ರಿಟರ್ನ್ ಹೋಗಿದ್ದಾನೆ. ಹಾಗೆ ನಿನಗೆ ಇಲ್ಲೇ ಇರಬೇಕಾಗುತ್ತೆ. ಹಾಗೆ ನೀನು ಡ್ರಿಂಕ್ಸ್ ಮಾಡಿದ್ದು ಮಿಸ್ ಆಗಿದ್ದು ಅಂತ ಅವನು ಹೇಳ್ತಾನೆ. ಅದನ್ನ ಕೇಳಿದಾಗ ದೀನು ತನಗೆ ಹೆಲ್ಪ್ ಮಾಡಿದ್ದು ಎಂಬ ಕಾರ್ಯ ಅವಳಿಗೆ ಅರ್ಥ ಆಗುತ್ತೆ. ಹೀರೋ ಅವಳನ್ನ ಮಿಸ್ಯೂಸ್ ಮಾಡಿಲ್ಲ, ಅವನು ಒಳ್ಳೆ ಹುಡುಗ ಅಂತ ಅವಳಿಗೆ ಗೊತ್ತಾಗುತ್ತೆ. ಹಾಗೆ ನಿಜ ಏನಂತ ಗೊತ್ತಾದ ಮೇಲೆ ಅವರಿಬ್ಬರು ನಡೆಯೋದಕ್ಕೆ ಶುರು ಮಾಡ್ತಾರೆ. ಅವಳಿಗೆ ಇಷ್ಟ ಆಗುವ ತರ ಅವನು ಅವಳನ್ನ ನೋಡಿಕೊಳ್ತಾನೆ. ಹಾಗೆ ಮೆಲ್ಲೆ ಮೆಲ್ಲೆ ಖುಷಿಯಿಂದ ನಮ್ಮ ಮೀರಾ ಆ ರಾತ್ರಿ ಅವನ ಜೊತೆ ಟೈಮ್ ನ ಸ್ಪೆಂಡ್ ಮಾಡ್ತಾಳೆ. ಅವಳಿಗೆ ಅವನ ಮೇಲೆ ಪ್ರೀತಿ ಹುಟ್ಟುತ್ತೆ. ದಿನುಗೆ ಆಲ್ರೆಡಿ ಅವಳನ್ನ ಇಷ್ಟ ಎಂಬ ಕಾರ್ಯ ಅವಳಿಗೆ ಗೊತ್ತಿರುತ್ತೆ. ಅವಳಿಗೂ ಅವನನ್ನ ಇಷ್ಟ ಆಗಿರುತ್ತೆ. ಹಾಗೆ ನಾಳೆ ರಿಟರ್ನ್ ಹೋಗಬೇಕಾದ ಕಾರಣ ನಮ್ಮ ಹೀರೋ ಅವಳ ವಸ್ತುಗಳನ್ನ ಪ್ಯಾಕ್ ಮಾಡ್ತಾನೆ. ಆಗ ಅವಳು ಅವನನ್ನ ಹಗ್ ಮಾಡಿ, ನನ್ನ ಮೆಮೊರಿ ಇರೇಸ್ ಆಗಿದ್ರು ನನಗಿವತ್ತು ನಿಜವಾದ ಪ್ರೀತಿ ಸಿಕ್ತು ಅಂತ ಅವಳು ಖುಷಿಯಿಂದ ಅವನ ಹತ್ರ ಹೇಳಿದಾಗ, ಇವತ್ತು ನಡೆದಿದ್ದಲ್ಲ ನಾಳೆ ಬೆಳಿಗ್ಗೆ ನಿನಗೆ ನೆನಪಿರೋದಿಲ್ಲ. ನೀನು ನನ್ ಜೊತೆ ಟೈಮ್ ನ ಸ್ಪೆಂಡ್ ಮಾಡಿದ್ದು, ನನ್ನ ಲವ್ ಮಾಡಿದ್ದು ನಿನಗೆ ನೆನಪಿರೋದಿಲ್ಲ. ನಿನ್ನ ಹಳೆ ಮೆಮೊರೀಸ್ ರಿಕವರ್ ಆಗುತ್ತೆ ಅಂದಾಗ, ಒಂದು ವೇಳೆ ನಾನಿದೆಲ್ಲ ಮರೆತು ಬಿಟ್ರೆ ನೀನ್ ಇದನ್ನ ನೆನಪಿಸಲ್ವಾ, ನನ್ನ ಹತ್ರ ಬಂದು ಮಾತನಾಡಲ್ವಾ ಎಂದು ಕೇಳಿದಾಗ, ನಾನು ನಾಳೆ ನಿನ್ನ ಹತ್ರ ಈ ಕಾರ್ಯ ಹೇಳಿದ್ರು ಯೂಸ್ ಇರೋದಿಲ್ಲ. ನೀನ ಅವಾಯ್ಡ್ ಮಾಡ್ತೀಯ. ನನ್ನ ಹಾಗೆ ಇರುವವನನ್ನ ಹೇಗೆ ಲವ್ ಮಾಡಿದ್ದು ಅಂತ ನೀನೇ ಸ್ವಯಂ ಥಿಂಕ್ ಮಾಡ್ತೀಯ. ನೀನು ನಾನು ಹೇಳಿದ್ದನ್ನ ನಂಬೋದಿಲ್ಲ ಅಂದಾಗ ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಹಾಗೆ ಬೇಗ ತನ್ನ ಫೋನ್ ತೆಗೆದು ಒಂದು ವಿಡಿಯೋ ಶೂಟ್ ಮಾಡ್ತಾಳೆ. ಈ ದಿನ ನಿನಗೆ ನಾಳೆ ನೆನಪಿರೋದಿಲ್ಲ. ನಿನ್ನ ಲೈಫ್ ಅಲ್ಲಿ ಈ ದಿನ ನಿನಗೆ ತುಂಬಾ ಇಂಪಾರ್ಟೆಂಟ್ ಆದ ದಿನ. ಅದಕ್ಕೆ ಕಾರಣ ಈ ದಿನ. ಒಂದು ದಿನದಲ್ಲೇ ನೀನ್ ಅವನನ್ನ ಲವ್ ಮಾಡಿದ್ದು, ತುಂಬಾ ಮೆಮೊರೀಸ್ ನ ನೀನ್ ಅವನ ಜೊತೆ ಕ್ರಿಯೇಟ್ ಮಾಡಿದ್ದೀಯ. ನಾಳೆ ನಿನಗೆ ಇದು ನೆನಪಿಲ್ಲ ಅಂದ್ರು ನೀನ್ ಅವನನ್ನ ಹುಡುಕಿ ಈ ದಿನದ ಬಗ್ಗೆ ಕೇಳಬೇಕೆಂದು ಆ ವಿಡಿಯೋದಲ್ಲಿ ಸ್ವಯಂ ಹೇಳಿಕೊಳ್ತಾಳೆ. ನಂತರ ದಿನೂನ ತೋರಿಸಿ ಅವನ ಹೆಸರು ಮತ್ತೆ ಫೋನ್ ನಂಬರ್ ನ ಕೇಳಿದಾಗ ಅವನದಕ್ಕೆ ಉತ್ತರಿಸುತ್ತಾನೆ. ನಾಳೆ ಬೆಳಿಗ್ಗೆ ನನಗಿದ್ದೆಲ್ಲ ನೆನಪಿಲ್ಲ ಅಂದ್ರು ಆ ವಿಡಿಯೋಸ್ ನ ನೋಡಿದ್ರೆ ನನಗೆ ನೆನಪಾಗುತ್ತೆ ಅಂತ ಅವಳು ಹೇಳ್ತಾಳೆ. ಹಾಗೆ ಮಾರನೇ ದಿನ ಅವಳು ಅವನ ಮಡಿಯಲ್ಲಿ ಮಲಗಿರ್ತಾಳೆ. ಅವಳಿಗೆ ಎಚ್ಚರ ಆದಾಗ ತಾನು ಯಾರು ಏನಂತ ಅವಳಿಗೆ ಗೊತ್ತಿರೋದಿಲ್ಲ. ಒಂದು ವೇಳೆ ಅವಳು ಆ ವಿಡಿಯೋಸ್ ನ ನೋಡಿದ್ರು ಅವಳದನ್ನ ನಂಬೋದಿಲ್ಲ. ಫೇಕ್ ವಿಡಿಯೋ ಅಂತ ಅವಳದನ್ನ ರಿಜೆಕ್ಟ್ ಮಾಡ್ತಾಳೆಂದು ನಮ್ಮ ಹೀರೋ ಥಿಂಕ್ ಮಾಡ್ತಾನೆ. ನನ್ನ ಹಾಗೆ ಒಬ್ಬ ವ್ಯಕ್ತಿನ ತಾನು ಹೇಗೆ ಲವ್ ಮಾಡಿದ್ದು ಅಂತ ಅವಳು ಥಿಂಕ್ ಮಾಡ್ತಾಳೆ ಅಂತ ನಮ್ಮ ಹೀರೋ ಆ ವಿಡಿಯೋಸ್ ನ ಡಿಲೀಟ್ ಮಾಡ್ತಾನೆ. ನಂತರ ಅವನಲ್ಲಿಂದ ಹೋಗ್ತಾನೆ. ರಿಸೆಪ್ಷನ್ ಇಂದ ಕಾಲ್ ಬಂದಾಗ ಅವಳಿಗೆ ಎಚ್ಚರಾಗುತ್ತೆ. ಇವತ್ತು ನಿಮಗೆ ಫ್ಲೈಟ್ ಇರೋದು ಅಂತ ವೇಕಪ್ ಮಾಡೋದಕ್ಕೆ ಕಾಲ್ ಮಾಡಿದ್ದು ಅಂದಾಗ, ನಾಳೆ ಅಲ್ವಾ ಎಂದು ಅವಳು ಕೇಳಿದಾಗ, ಇಲ್ಲ ಮೇಡಮ್ ಇವತ್ತೇ ಅಂತ ಅವರು ಹೇಳ್ತಾರೆ. ಅವಳಿಗೆ ಅದನ್ನ ಕೇಳಿ ಕನ್ಫ್ಯೂಷನ್ ಆಗುತ್ತೆ. ನೆನೆ ತಾನು ಇಡೀ ದಿನ ಇದೇ ರೂಮ್ ಅಲ್ಲಿ ಮಲಗಿದ್ದ ಅಂತ
ಅಂತ ಅವಳು ಥಿಂಕ್ ಮಾಡ್ತಾಳೆ. ಆ ದಿನದ ಮೆಮೊರಿ ನೆನಪಿರೋದಿಲ್ಲ, ಆದ್ರೆ ಹಳೆ ಮೆಮೊರಿ ನೆನಪಾಗುತ್ತೆ. ದಿನ ಜೊತೆ ಸ್ಪೆಂಡ್ ಮಾಡಿದ್ದು ಮರೆತೋಗಿರುತ್ತೆ. ರಿಸೆಪ್ಷನ್ ಇಂದ ಅವಳು ಚೆಕ್ಔಟ್ ಮಾಡುವಾಗ ಜಪಾನಿನ ಫೆಸ್ಟಿವಲ್ ಹೇಗಿತ್ತು ಅಂತ ರಿಸೆಪ್ಷನಿಸ್ಟ್ ಕೇಳಿದಾಗ ನಾನು ಹೋಗಿಲ್ಲ ಅಂತ ಹೇಳ್ತಿರೋದನ್ನ ನಮ್ಮ ಹೀರೋ ಕೇಳಿಸಿಕೊಳ್ತಾನೆ. ಆ ದಿನದ ಮೆಮೊರಿ ಮರೆತೋಗಿದೆ ಅಂತ ಅವನಿಗೆ ಗೊತ್ತಾಗುತ್ತೆ. ಆದ್ರೆ ಅವನು ಅವಳ ಹತ್ರ ಮಾತನಾಡೋದಕ್ಕೆ ಟ್ರೈ ಮಾಡೋದಿಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾನೆ. ಹಾಗೆ ನಮ್ಮ ಮೀರಾ ನೇರ ಆಫೀಸ್ಗೆ ಹೋದ ನಂತರ ನಕುಲ್ನ ಮೀಟ್ ಮಾಡಿ ತನ್ನ ರೆಸಿಗ್ನೇಷನ್ ಲೆಟರ್ ನ ಕೊಟ್ಟು ಇನ್ ಮುಂದೆ ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ಬೇಡ ಅಂತ ಹೇಳಿ ಲಿಫ್ಟ್ ನ ಹತ್ತಿ ಹೋಗುವಾಗ ಅದ್ರೊಳಗೆ ನಮ್ಮ ಹೀರೋ ಇರ್ತಾನೆ. ಅವಳು ಕೆಲಸ ಬಿಟ್ಟ ಕಾರ್ಯ ಅವನಿಗೆ ಗೊತ್ತಾಗುತ್ತೆ. ಹಾಗೆ ಲಿಫ್ಟ್ ಇಂದ ಹೊರ ಬಂದಾಗ ಅವಳಿಗೆ ಒಂಥರ ಫೀಲ್ ಆಗುತ್ತೆ. ತಿರುಗಿ ನೋಡಿದಾಗ ಆ ಲಿಫ್ಟ್ ಕ್ಲೋಸ್ ಆಗುತ್ತೆ. ರೂಮ್ ಗೆ ಹೋದಾಗ ಅವಳ ಫ್ರೆಂಡ್ ನೀನು ಓಕೆ ಅಲ್ವಾ ಎಂದು ಕೇಳಿದಾಗ ಓಕೆ ಅಂತ ಹೇಳಿ ನನ್ನ ಲೈಫ್ ಅಲ್ಲಿ ಮುಖ್ಯವಾಗಿದ್ದು ಮಿಸ್ ಆಯ್ತು ಎಂಬ ಫೀಲ್ ಆಗ್ತಿದೆ. ಆದ್ರೆ ಅದು ನಕುಲ್ ಅಲ್ಲ, ಬೇರೆ ಏನೋ ಒಂದು ಅಂತ ಹೇಳಿ ತನ್ನ ಸೂಟ್ ಕೇಸ್ ನ ಓಪನ್ ಮಾಡಿ ಶ್ರುತಿಗೆ ಗಿಫ್ಟ್ ನ ಕೊಡುವಾಗ ಬಕೆಟ್ ಲಿಸ್ಟ್ ಗೆ ಹೋದಂತಹ ಟಿಕೆಟ್ಸ್ ಇರುತ್ತೆ. ಇಲ್ಲಿ ತನಕ ಅವಳಿಗೆ ಸಿಗದ ಆ 7ನೇ ಸ್ನೋಮೀಕು ಅವಳಿಗೆ ಸಿಕ್ಕಿರುತ್ತೆ. ಆದ್ರೆ ಇದೆಲ್ಲ ಯಾವಾಗ ನಡೆದಿದ್ದು ಅಂತ ಅವಳಿಗೆ ನೆನಪಿರೋದಿಲ್ಲ. ಹಾಗೆ ಶ್ರುತಿ ಅವಳ ಜೊತೆ ಟ್ರಿಪ್ ನ ಬಗ್ಗೆ ಕೇಳುವಾಗ ಕೊಲೀಗ್ಸ್ ಹೋದ ನಂತರ ನಾನು ಬಾರಲ್ಲಿ ಡ್ರಿಂಕ್ಸ್ ಮಾಡಿ ಕಾಡೊಳಗೆ ಹೋದೆ, ನಂತರ ಏನಾಯ್ತು ಅಂತ ನನಗೆ ನೆನಪಿಲ್ಲ. 13ಕ್ಕೆ ರಿಸೆಪ್ಷನಿಸ್ಟ್ ಕಾಲ್ ಮಾಡಿದಾಗ ನಾನು ಎದ್ದಿದ್ದು ಅಂದಾಗ ಆ ದಿನ ಫುಲ್ ನೀನು ರೂಮ್ ಅಲ್ಲಿ ಇದ್ಯಾ ಎಂದು ಕೇಳಿದಾಗ ಅದ್ರ ಬಗ್ಗೆ ಅವಳಿಗೆ ನೆನಪಿರೋದಿಲ್ಲ. ಹಾಗೆ ಬೇಗ ತನ್ನ ಫೋನ್ ಚೆಕ್ ಮಾಡ್ತಾಳೆ. ಅದ್ರಲ್ಲಿ ಅವಳು ಹೋದಾಗ ತೆಗೆದಂತಹ ಫೋಟೋಸ್ ಗಳಿರುತ್ತೆ. ಒಂದು ವಿಡಿಯೋದಲ್ಲಿ ಮಾತ್ರ ಅವಳ ಜೊತೆ ಬೇರೆ ಯಾರೋ ಇದ್ದಾರೆಂಬ ಫೀಲ್ ಆಗುತ್ತೆ. ಆ ವಿಡಿಯೋದಲ್ಲಿ ಕೈ ಮಾತ್ರ ಇರುತ್ತೆ. ಅದ್ಯಾರೆಂದು ಕಂಡು ಹಿಡಿಯೋದಕ್ಕೆ ಅವಳಿಂದ ಆಗೋದಿಲ್ಲ. ಹಾಗೆ ಹಾಸ್ಪಿಟಲ್ ನ ಬಿಲ್ ಅವಳಿಗೆ ಸಿಗುತ್ತೆ. ಅದನ್ನ ನೋಡಿದಾಗ ಒಂದು ದಿನದ ಮೆಮೊರಿ ಇರೇಸ್ ಆಗಿತ್ತು ಎಂಬ ಕಾರ್ಯ ಗೊತ್ತಾಗುತ್ತೆ. ಆ ಒಂದು ದಿನ ತಾನು ಹ್ಯಾಪಿ ಆಗಿರೋದಕ್ಕೆ ಕಾರಣನಾದಂತಹ ಆ ವ್ಯಕ್ತಿಯನ್ನ ಕಂಡು ಹಿಡಿಯಬೇಕೆಂದು ಡಿಸೈಡ್ ಮಾಡ್ತಾಳೆ. ಹಾಗೆ ಪದೇ ಪದೇ ಆ ವಿಡಿಯೋಸ್ ನ ನೋಡ್ತಾಳೆ. ಆದ್ರೆ ಅದ್ಯಾರೆಂದು ಗೊತ್ತಾಗೋದಿಲ್ಲ. ಕೊನೆಗೆ ಹಾಸ್ಪಿಟಲ್ ಗೆ ಕಾಲ್ ಮಾಡಿ ಆ ಡಾಕ್ಟರ್ ಜೊತೆ ಕೇಳಿದಾಗ ಆ ವ್ಯಕ್ತಿಯ ಹೆಸರೇನೆಂದು ನನಗೆ ಗೊತ್ತಿಲ್ಲ, ಆದ್ರೆ ನೋಡೋದಕ್ಕೆ ತುಂಬಾ ಹೈಟ್ ಆಗಿದ್ರು, ಅದಲ್ಲದೆ ಕನ್ನಡಿ ಧರಿಸಿದ್ರು. ಅದರ ಒಂದು ಭಾಗ ಕಟ್ಟಾದ ಕಾರಣ ಒಂದು ಪಿನ್ ನ ಯೂಸ್ ಮಾಡಿ ರೆಡಿ ಮಾಡಿದ್ದ. ಆ ವ್ಯಕ್ತಿ ಕಾರಣ ನೀವೀಗ ಜೀವಂತವಾಗಿರೋದು, ನಿಮ್ಮನ್ನ ತುಂಬಾ ಪ್ರೀತಿಯಿಂದ ನೋಡಿಕೊಂಡ ಅಂತ ಡಾಕ್ಟರ್ ಹೇಳ್ತಾರೆ. ಈ ಕಡೆ ಮೀರಾ ಕೆಲಸ ಬಿಟ್ಟ ಕಾರಣ ನಮ್ಮ ಹೀರೋ ಸಹ ಕೆಲಸ ಬಿಟ್ಟು ಮನೆಯಲ್ಲೇ ಇರ್ತಾನೆ. ಅವಳಿಗೆ ತನ್ನ ನೆನಪಿಲ್ಲ ಎಂಬ ಬೇಜಾರಿಂದ ಹಾಗೆ ಟೈಮ್ ನ ಸ್ಪೆಂಡ್ ಮಾಡ್ತಾನೆ. ತುಂಬಾ ದಿನಗಳಿಂದ ಅಮ್ಮ ಕಾಲ್ ಮಾಡಿದಾಗ ಅವನು ಪಿಕ್ ಮಾಡದ ಕಾರಣ ಅಮ್ಮ ಅವನ ಮನೆಗೆ ಬರ್ತಾರೆ. ಹಾಗೆ ನಡೆದಂತಹ ಕಾರ್ಯಗಳನ್ನ ನಮ್ಮ ಹೀರೋ ಅಮ್ಮನೊಂದಿಗೆ ಹೇಳಿದಾಗ ಒಂದು ದಿನದಲ್ಲಿ ಅವಳು ನಿನ್ನ ಲವ್ ಮಾಡಿದ್ರೆ ಪುನಃ ಆ ಪ್ರೀತಿ ಹುಟ್ಟುತ್ತೆ, ನೀನು ಅವಳ ಹತ್ರ ಮಾತಾಡು, ಕ್ಲೋಸ್ ಆಗು, ಅವಳು ಪುನಃ ನಿನ್ನನ್ನ ಪ್ರೀತಿಸುತ್ತಾಳೆ. ಅವಳಿಗೆ ಆ ದಿನ ನೆನಪಿಲ್ಲ ಅಂದ್ರು ನಿನ್ ಮೇಲೆ ಇರುವಂತಹ ಫೀಲಿಂಗ್ಸ್ ಹಾಗೆ ಇರುತ್ತೆ ಅಂದಾಗ ಅವಳ ಹತ್ರ ಮಾತನಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಹಾಗೆ ಅವಳನ್ನ ನಮ್ಮ ಹೀರೋ ಒಂದು ಸೂಪರ್ ಮಾರ್ಕೆಟ್ ಅಲ್ಲಿ ನೋಡ್ತಾನೆ. ಹಾಗೆ ಅವಳ ಹತ್ರ ಮಾತನಾಡುವಾಗ ಅವಳ ಮನಸ್ಸಲ್ಲಿ ಇದು ತನ್ನ ಕೊಲೀಗ್ ಅಂತ ನೆನಪಿರೋದು. ಹಾಗೆ ಅವಳ ಹತ್ರ ಮಾತನಾಡುವಾಗ ಒಂದು ಸ್ಟ್ರೇಂಜರ್ ನ ಹತ್ರ ಮಾತನಾಡುವ ಹಾಗೆ ಫೀಲ್ ಆಗೋದಿಲ್ಲ, ಅಷ್ಟು ಕ್ಲೋಸ್ ಆಗಿ ಮಾತನಾಡ್ತಾಳೆ. ಯಾವಾಗಾದ್ರೂ ನನ್ ಜೊತೆ ಒಂದು ದಿನ ಕಾಫಿ ಕುಡಿಯೋದಕ್ಕೆ ಬರ್ತೀರಾ ಎಂದು ನಮ್ಮ ಹೀರೋ ಕೇಳಿದಾಗ ಕಾಫಿ ಬೇಡ, ನಮಗೆ ಲಂಚ್ ಗೆ ಹೋಗೋಣ ಅಂತ ನಮ್ಮ ಮೀರಾ ಹೇಳಿದಾಗ ನಮ್ಮ ಹೀರೋಗೆ ತುಂಬಾ ಖುಷಿಯಾಗಿ ಅಲ್ಲಿಂದ ಹೋಗ್ತಾನೆ. ಹಾಗೆ ಶ್ರುತಿ ಅವಳ ಹತ್ರ ಬಂದು ಒಂದು ಸ್ಟ್ರೇಂಜರ್ ನ ಹತ್ರ ನೀನ್ ಯಾಕೆ ಲಂಚ್ ಗೆ ಹೋಗೋಣ ಅಂತ ಕೇಳಿದ್ದು ಅಂದಾಗ ನನಗೆ ಗೊತ್ತಿಲ್ಲ, ನನಗೆ ಹಾಗೆ ಕೇಳ್ಬೇಕು ಅಂತ ಅನಿಸಿತ್ತು, ಅದಕ್ಕೆ ಹಾಗೆ ಹೇಳಿದ್ದು ಅಂತ ಮೀರಾ ಹೇಳ್ತಾಳೆ. ಹಾಗೆ ಮಾರನೇ ದಿನ ಅವರಿಬ್ಬರು ಮೀಟ್ ಆಗ್ತಾರೆ. ನಿನ್ನ ವರ್ಕ್ ಹೇಗಿದೆಯಾ ಅಂತ ಮೀರಾ ಕೇಳಿದಾಗ ನಾನು ಕೆಲಸ ಬಿಟ್ಟೆ ಅಂತ ನಮ್ಮ ಹೀರೋ ಹೇಳ್ತಾನೆ. ಜಪಾನಿಂದ ಬಂದ ನಂತರ ಅಲ್ಲಿ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಅಂದಾಗ ಅವಳಿಗೆ ಡೌಟ್ ಶುರು ಆಗುತ್ತೆ. ತಾನು ರಿಸೈನ್ ಮಾಡಿದ ಅದೇ ಟೈಮ್ ಅಲ್ಲಿ ಅವನ ಕೆಲಸ ಬಿಟ್ಟಿರೋದು. ಹಾಗೆ ಆ ಡಾಕ್ಟರ್ ಹೇಳಿದ ಪ್ರಕಾರ ಅವನನ್ನ ನೋಡಿದಾಗ ಅವನು ಪರ್ಫೆಕ್ಟ್ ಮ್ಯಾಚ್ ಆಗಿರ್ತಾನೆ. ಆದ್ರೆ ಆ ಕನ್ನಡಿ ಹೊಸದಾಗಿರುತ್ತೆ. ಇದು ಹೊಸ ಕನ್ನಡಿನ ಎಂದು ಮೀರಾ ಕೇಳಿದಾಗ ಹೌದು, ಹಳೆ ಕನ್ನಡಿ ಕಟ್ಟಾಗಿತ್ತು, ಅದಕ್ಕೆ ಹೊಸದು ತೆಗೆದಿದ್ದು ಅಂದಾಗ ಜಪಾನ್ ನ ಟ್ರಿಪ್ ನ ಮಧ್ಯೆ ಅದು ಕಟ್ಟಾಗಿದ್ದ ಎಂದು ಮೀರಾ ಕೇಳಿದಾಗ ಹೌದು ಅಂತ ನಮ್ಮ ಹೀರೋ ಹೇಳ್ತಾನೆ. ಹಾಗೆ ಅವಳು ಬೇಗ ತನ್ನ ಸ್ನೋಮೀಕುನ ಹೊರಗೆ ತೆಗೆದು ಜಪಾನ್ ಅಲ್ಲಿ ನನ್ನ ಜೊತೆ ನೀನಲ್ವಾ ಇದ್ದಿದ್ದು ಅಂತ ಕೇಳಿದಾಗ ಟೆನ್ಷನ್ ಅಲ್ಲಿ ಹೌದು ಅಂತ ಹೇಳ್ತಾನೆ. ನಿನಗಿದೆಲ್ಲ ನೆನಪಾಯಿತಾ ಎಂದು ನಮ್ಮ ಹೀರೋ ಅವಳ ಹತ್ರ ಕೇಳಿದಾಗ ನೆನಪಾಗಿಲ್ಲ, ಆದ್ರೆ ಅದು ನೀನಾಗಿರಬಹುದು ಅಂತ ನನಗನಿಸ್ತು. ಆ ಫೋಟೋಸ್ ಮತ್ತೆ ವಿಡಿಯೋಸ್ ಅಲ್ಲಿ ನಾನು ಅಷ್ಟು ಖುಷಿಯಾಗಿರೋದಕ್ಕೆ ಕಾರಣ ಕೇಳಿದಾಗ ಫೋನ್ ನ ಕೊಡು ಅಂತ ನಮ್ಮ ಹೀರೋ ಕೇಳಿದಾಗ ಅವಳು ಫೋನ್ ನ ಕೊಡ್ತಾಳೆ. ಹಾಗೆ
ಡಿಲೀಟೆಡ್ ಫೋಲ್ಡರ್ ಇಂದ ಆ ವಿಡಿಯೋನ ರಿಕವರ್ ಮಾಡಿ ಪ್ಲೇ ಮಾಡ್ತಾನೆ. ಆ ವಿಡಿಯೋ ನೋಡಿದಾಗ ಅವಳಿಗೆ ಶಾಕ್ ಆಗುತ್ತೆ. ಅದ್ರಲ್ಲಿ ತಾನು ಹೇಳಿದ್ದನ್ನ ಕೇಳಿ ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಅವಳಿಗೆ ಅವನನ್ನ ನೆನಪಿರೋದಿಲ್ಲ, ಆದ್ರೆ ಅವನ ಮೇಲೆ ಇರುವಂತಹ ಫೀಲಿಂಗ್ಸ್ ಹಾಗೆ ಇರುತ್ತೆ. ಹಾಗೆ ಅವರಿಬ್ಬರು ಪ್ರೀತಿಯಿಂದ ಒಟ್ಟಿಗೆ ಇರೋದನ್ನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ಹೇಗಿತ್ತು ಮೂವಿ ಅಂತ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಬಹುದು. ಹಾಗೆ ಪ್ಲೀಸ್ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.